ನಮಸ್ಕಾರ ವೀಕ್ಷಕರೇ, ಕಲ್ಪತರು ನ್ಯೂಸ್ಗೆ ಸ್ವಾಗತ. 16ನೇ ವರ್ಷದ ಶ್ರೀ ಆದಿಶಕ್ತಿ ರೇಣುಕಾ ಯಲ್ಲಮ್ಮ ವಾರ್ಷಿಕೋತ್ಸವ ಮತ್ತು ಜಾತ್ರಾ ಮಹೋತ್ಸವ. ನಗರದ ಶೆಟ್ಟಿಹಳ್ಳಿ ಜ್ಯೋತಿನಗರ ಶ್ರೀ ಆದಿಶಕ್ತಿ ರೇಣುಕಾ ಯಲ್ಲಮ್ಮ ದೇವಿಯ ಜಾತ್ರಾ ಮಹೋತ್ಸವವನ್ನು ವಿಶೇಷ ಪೂಜೆ ಮತ್ತು ಅಲಂಕಾರ ಅನ್ನಸಂತರ್ಪಣಾ ಕಾರ್ಯಕ್ರಮವನ್ನು ಸತತ 16 ವರ್ಷಗಳಿಂದ ಶೆಟ್ಟಿಹಳ್ಳಿ ಗ್ರಾಮಸ್ಥರು ಮಾಡುತ್ತಾ ಬರುತ್ತಿದ್ದು, ಅದರಂತೆ ಈ ವರ್ಷವೂ ವಿಶೇಷ ಪೂಜಾ ಕಾರ್ಯಕ್ರಮಗಳೊಂದಿಗೆ ಹಮ್ಮಿಕೊಳ್ಳಲಾಗಿದೆ. 2010ರಿಂದ ಪ್ರಾರಂಭವಾಗಿರುವ ಈ ಜಾತ್ರಾ ಮಹೋತ್ಸವವನ್ನು ತುಮಕೂರು ನಗರ ಮತ್ತು ತಾಲೂಕಿನಲ್ಲಿರುವ ಮಂಗಳಮುಖಿಯರು ಸಮುದಾಯದ ಮುಖಂಡರಾದ ಶ್ರೀಮತಿ ದೀಪಿಕಮ್ಮ ರವರ ನೇತೃತ್ವದಲ್ಲಿ ಸಾವಿರಾರು ತೃತೀಯ ಲಿಂಗಿಗಳು ಭರತ ಹುಣ್ಣಿಮೆಯೆಂದು ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯ ಜಾತ್ರಾ ಮಹೋತ್ಸವವನ್ನು ನಡೆಸಿಕೊಂಡು ಬರುತ್ತಿದ್ದು ವಿಶೇಷವಾಗಿದೆ. ಶ್ರೀ ಆದಿಶಕ್ತಿ ರೇಣುಕಾ ಯಲ್ಲಮ್ಮ ದೇವಿಯ ಅದ್ದೂರಿ ಜಾತ್ರಾ ಮಹೋತ್ಸವ ಸಮಾರಂಭವನ್ನು ಸ್ವಸ್ತಿಶ್ರೀ ವಿಜಯಾಭ್ಯುಶಾಲಿವಾಹನ ಶಕ ವರ್ಷಂಗಳ್ 1947ನೇ ಶ್ರೀ ವಿಶ್ವಾವಸುನಾಮ ಸಂವತ್ಸರ ಪಾಲ್ಗುಣ ಬಹಳ ತದಿಗೆ ದಿನಾಂಕ 6/3/2026ನೇ ಶುಕ್ರವಾರದಂದು ಬೆಳಗ್ಗೆ 5:30ರಿಂದ 6:30ರೊಳಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಸುಮಂಗಲಿನಿಂದ ಗಂಗಾ ಪೂಜೆ ನೆರವೇರಿಸಲಾಗುವುದು. ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ಶ್ರೀ ದೀಪಿಕಾ ಮತ್ತು ಅವರ ಬಳಗ, ಶೆಟ್ಟಿಹಳ್ಳಿ ಗ್ರಾಮಸ್ಥರಾದ ಜಯಕೀರ್ತಿರವರು, ಶ್ರೀ ದೊಡ್ಡಹನುಮೇಗೌಡರವರು, ಶ್ರೀ ಅಂಜಿನಪ್ಪನವರು, ಶ್ರೀ ರಾಜಣ್ಣನವರು, ಶ್ರೀ ಗೋಪಾಲಣ್ಣ, ಶ್ರೀ ಹನುಮಂತರಾಯಪ್ಪ, ಶಂಕರೇಗೌಡರು, ಮುದ್ದಪ್ಪನವರು, ಶ್ರೀ ನಟರಾಜಪ್ಪನವರು, ನಾರಾಯಣಪ್ಪ, ಕುಮಾರಣ್ಣ ಹಾಗೂ ಮುಖ್ಯ ಅತಿಥಿಗಳಾಗಿ ನರಸಿಂಹಮೂರ್ತಿ ಅಧ್ಯಕ್ಷರು, ಸ್ಲಂ ಸಮಿತಿ, ಕಣ್ಣನ್ ಮುಖಂಡರು, ಮಾರಿಯಮ್ಮನಗರ ಶಂಕರಪ್ಪ ಮತ್ತು ತಿರುಮಲಯ್ಯ ಸ್ಲಂ ಸಮಿತಿ, ಜಾಬೀರ್ ಖಾನ್ ಎಳ್ಳರ ಬಂಡೆ ಶಾಖಾ ಸಮಿತಿ, ಅರುಣ್ ಟಿಜಿ ಪ್ರೋತ್ಸಾಹಕರು, ಶ್ರೀ ಕೃಷ್ಣಮೂರ್ತಿರವರು, ರೇಣುಕಾದೇವಿ ಫ್ಲವರ್ ಡೆಕೋರೇಷನ್, ಸಾವಿದ್ರು ಬಾಪೋಲಿ ಮಹಿಳಾ ಸಂಘಟನೆಯ ಅನುಪಮ, ಶಾರದಮ್ಮ, ಮಂಗಳಮ್ಮ, ಸಾವಿರಾರು ಭಕ್ತರು ಪಾಲ್ಗೊಳ್ಳಲಿದ್ದಾರೆ. ಎಲ್ಲರೂ ಜಾತ್ರಾ ಮಹೋತ್ಸವಕ್ಕೆ ಆಗಮಿಸಿ ದೇವಿಯ ಕೃಪೆಗೆ ಪಾತ್ರರಾಗಬೇಕಾಗಿ ಕೋರಿದ್ದಾರೆ. ವರದಿ ಕಲ್ಪತರು ನ್ಯೂಸ್. ನನ್ನ ಹೆಸರು ದೀಪಿಕಾ ಅಂತ. ನಾನು ಮಂಗಳಮುಖಿ ಸಮುದಾಯಕ್ಕೆ ಸೇರಿದಂಥ ಸುಮಾರು ನಾವು ಈ ಶೆಟ್ಟಿಹಳ್ಳಿಯಲ್ಲಿ ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಿ 15 ವರ್ಷ ಆಯಿತು. ಪ್ರತಿ ವರ್ಷವೂ ಕೂಡ ಈ ದೇವಸ್ಥಾನದ ಒಂದು ಆ ತಾಯಿ ರೇಣುಕಾದೇವಿಯ ಒಂದು ಜಾತ್ರಾ ಮಹೋತ್ಸವವನ್ನು ಪ್ರತಿ ವರ್ಷವೂ ಕೂಡ ಆಚರಿಸ್ತೀವಿ. ಈ ವರ್ಷವೂ ಕೂಡ ಅದೇ ರೀತಿಯಾಗಿ ಆಚರಿಸ್ತಾ ಇದ್ದೀವಿ. ಮತ್ತು ಈ ತಾಯಿಯನ್ನು ನಾವು ಸವಲತ್ತಿಯಿಂದ ತಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ಈ ತಾಯಿಯನ್ನು ಇಲ್ಲಿ ಪೂಜೆ ಮಾಡ್ಕೊಂಡಿದ್ದೀವಿ. ಹೆಚ್ಚಿನ ಭಕ್ತರು ಎಲ್ಲರೂ ಬರ್ತಾರೆ, ತಮ್ಮ ಅರ್ಕೆಯನ್ನು ಕಟ್ಕೋತಾರೆ. ಅವರ ಒಂದು ಕೆಲಸ ಕಾರ್ಯಗಳೆಲ್ಲರೂ ಕೂಡ ಸಂಪೂರ್ಣ ಆದಮೇಲೆ ಬಂದು ತಾಯಿಗೆ ಒಂದು ಪೂಜೆಯೆಲ್ಲವನ್ನು ಸಹಕರಿಸಿ ಹೋಗ್ತಾರೆ. ಅದೇ ರೀತಿ ಇವತ್ತು ನಾವು ಒಂದು ಜಾತ್ರಾ ಮಹೋತ್ಸವವನ್ನು ಹಮ್ಮಿಕೊಂಡಿದ್ದೇವೆ. ಮತ್ತು ನಿನ್ನೆಯಿಂದಲೂ ಕೂಡ ಈ ಜಾತ್ರಾ ಮಹೋತ್ಸವ ನಡೀತಾ ಇದೆ. ಇವತ್ತು ಹೋಮ ಹವನ ಮತ್ತು ಎಲ್ಲನೂ ಗಂಗೆ ಪೂಜೆ ಮತ್ತು ಆರತಿ ಪ್ರತಿಯೊಂದು ಕೂಡ ಆಗ್ತದೆ. ಮತ್ತು ಮಧ್ಯಾಹ್ನ ಅನ್ನದಾನ ಮಾಡ್ತೀವಿ. ಸಾಯಂಕಾಲ 6 ಗಂಟೆ ತದನಂತರ ದೇವಿ ಪಲ್ಲಕ್ಕಿ ಮೇಲೆ ಊರಿನ ರಾಜಬೀದಿಗಳಲ್ಲಿ ಮೆರವಣಿಗೆ ಮಾಡಲಾಗುತ್ತೆ. ಹೆಚ್ಚಿನ ಜನಸಂಖ್ಯೆಯಲ್ಲಿ ಹೆಚ್ಚಿನ ರೀತಿಯಲ್ಲಿ ಜನರು ಭಕ್ತಾದಿಗಳು ಬಂದು ಪ್ರಸಾದ ಸ್ವೀಕಾರ ಮಾಡಿ ತಾಯಿಯ ಕೃಪೆಗೆ ಪಾತ್ರರಾಗ್ತಾರೆ. ಎಲ್ಲರೂ ಕೂಡ ಅಕ್ಕಪಕ್ಕದೆಲ್ಲ ಗ್ರಾಮಸ್ಥರು, ಊರಿನ ಗ್ರಾಮಸ್ಥರು, ಹಿರಿಯರು, ದೊಡ್ಡವರು ಎಲ್ಲರೂ ಕೂಡ ಬರ್ತಾರೆ. ನಾವು ಪ್ರತಿ ವರ್ಷ ಈ ಜಾತ್ರೆ ಮಹೋತ್ಸವವನ್ನು ಆಚರಿಸ್ತಾ ಇದ್ದೀವಿ. ಇದು ಎಂದಿನಂತೆ ಇವತ್ತು ಕೂಡ ನಾವು ಆಚರಿಸ್ತಾ ಇದ್ದೀವಿ. ಶ್ರೀ ರೇಣುಕಾ ಯಲ್ಲಮ್ಮ ದೇವಿಗೆ ಜಾತ್ರಾ ಮಹೋತ್ಸವ ನಿನ್ನೆಯಿಂದ ನಡೀತಾ ಇದೆ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು, ಸ್ವಾಮಿ ಕೃಪೆಗೆ ಪಾತ್ರರಾಗಬೇಕು. ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯ ಬೆಳಗ್ಗೆಯಿಂದ ಗಂಗಾ ಪೂಜೆ ನೆರವೇರಿಸುತ್ತಿದ್ದಾರೆ. ಮಧ್ಯಾಹ್ನ ಅನ್ನದಾನ ಇದೆ. ಎಲ್ಲರೂ ಒಂದು ಸ್ವಾಮಿ ಕೃಪೆಗೆ ಪ್ರಸಾದ ಸ್ವೀಕರಿಸಬೇಕೆಂದು ಪಾತ್ರ ಹೇಳ್ತೇವೆ.